ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಗಿಲ್ಲಿ ವಿರುದ್ಧವೇ ಇದೀಗ ರಕ್ಷಿತಾ ಶೆಟ್ಟಿ ತಿರುಗಿ ಬಿದ್ದಿದ್ದು ಬಿಗ್ ಬಾಸ್ನಲ್ಲಿ ಗೇಮ್ ಚೇಂಜ್ ಆಗಿದೆಯಾ ಅನ್ನುವಂತಹ ಕ್ವಶನ್ಸ್ ಎದ್ದಿದೆ. ಹಾಗಾದರೆ ನಿಜಕ್ಕೂ ಗಿಲ್ಲಿ ವಿರುದ್ಧ ರಕ್ಷಿತಾ ಶೆಟ್ಟಿ ತಿರುಗಿ ಬಿದ್ದಿದ್ದು ಯಾಕೆ? ಇದಕ್ಕೆ ಕಾರಣಗಳೇನು? ಈ ಪ್ರೊಮೋದಲ್ಲಿ ಇರ್ತಕ್ಕಂಥ ವಿಚಾರವಾದರೂ ಏನು? ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದೀಗ ಈ ವಾರ ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ವೀಕೆಂಡ್ ಮುಗಿತು, ಈ ಬೆನ್ನಲ್ಲೇ ನಾಮಿನೇಷನ್ ಕಾವು ಜೋರಾಗಿದ್ದು ರಕ್ಷಿತಾ ಶೆಟ್ಟಿ ನಮ್ಮ ವಂಶದ ಕುಡಿ ಅಂತ ತಿರುಗಾಡ್ತಿದ್ದ ಗಿಲ್ಲಿ ನಟನಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ರಕ್ಷಿತಾ ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ಭಿನ್ನವಾಗಿದ್ದು, ಗಾರ್ಡನ್ ಏರಿಯಾದಲ್ಲಿ ಸದಸ್ಯರ ಬಟ್ಟೆಗಳನ್ನು ತಂದು ಇಡಲಾಗಿದ್ದು, ನಾಮಿನೇಷನ್ ಮಾಡುವ ವ್ಯಕ್ತಿಯ ಬಟ್ಟೆಯನ್ನು ತೆಗೆದು ಕಲ್ಲಿಗೆ ಹೊಡೆಯುತ್ತಾ ಕೊಳೆಯನ್ನು ತೆಗೆಯುತ್ತಾ ನಾಮಿನೇಷನ್ ಮಾಡಬೇಕು. ಇನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಜಾಹ್ನವಿ ಅವರು ಧ್ರುವಂತರನ್ನ ನಾಮಿನೇಟ್ ಮಾಡಿದ್ದಾರೆ. ಧ್ರುವಂತ್ ಅವರು ಅಶ್ವಿನಿ ಗೌಡ ಹೆಸರು ತೆಗೆದುಕೊಂಡಿದ್ದಾರೆ. ಅಶ್ವಿನಿ ಗೌಡ ಒಂದು ಫೇಕ್ ಮುಖವಾಡ ಹಾಕೊಂಡಿದ್ದಾರೆ. ಈ ಮನೆಯನ್ನ ಜಾಹ್ನವಿ ಹಾಗೂ ಅಶ್ವಿನಿ ಮಿಸ್ಲೀಡ್ ಮಾಡಿದಷ್ಟು ಬೇರೆ ಯಾರು ಮಾಡಿಲ್ಲ ಅಂತ ಕೂಗಾಡಿದ್ದಾರೆ. ಅಷ್ಟಕ್ಕೆ ಕೋಪಿಸಿಕೊಂಡ ಅಶ್ವಿನಿ ಗೌಡ, ನೀವು ಫೇಕ್, ನಾವಲ್ಲ, ನೀವು ನಮ್ಮನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ನೀಡಿದ್ರಿ, ನಾವು ಮಲ್ಲಮ್ಮ ಅಲ್ಲ, ನಿಮ್ಮ ತೆಕ್ಕೆಗೆ ಬೀಳೋದಕ್ಕೆ ಮಲ್ಲಮ್ಮ ಅಲ್ಲ ಅಂತ ಕೂಗಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ, ಇದೇ ಮೊದಲ ಬಾರಿಗೆ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಕಳೆದ 2 ವಾರಗಳಿಂದ ಗಿಲ್ಲಿ ರಕ್ಷಿತಾ ನಮ್ಮ ವಂಶದ ಕುಡಿ ಅಂತ ಹೇಳ್ಕೊಂಡಿದ್ರು. ಇದೀಗ ಅಶ್ವಿನಿ ಗೌಡ ಜಾಹ್ನವಿ ಮುಗಿಬಿದ್ದಾಗ ಗಿಲ್ಲಿ ರಕ್ಷಿತಾ ಪರ ನಿಂತಿದ್ರು. ಇದೀಗ ರಕ್ಷಿತಾ ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದಿರೋದು ವಿಶೇಷವಾಗಿದೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇದೀಗ ಗಿಲ್ಲಿ ಹೆಸರನ್ನೇ ಹೇಳ್ಕೊಂಡಿದ್ದಾರೆ ರಕ್ಷಿತಾ. ಸೊ ಇದ್ಯಾಕೆ ಆಯ್ತು ಅನ್ನುವಂಥದ್ದು ಇದೀಗ ಎದ್ದಿರ್ತಕ್ಕಂಥ ಪ್ರಶ್ನೆ. ಇವತ್ತಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಗೊತ್ತಾಗುತ್ತೆ ವೀಕ್ಷಕರೇ. ನೀವು ಕೂಡ ಇವತ್ತಿನ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಿ. ಈ ಒಂದು ನಿರ್ಧಾರ ಅಂದರೆ ರಕ್ಷಿತಾ ಶೆಟ್ಟಿ ಅವರ ನಿರ್ಧಾರ ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.